ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಸಂಪಿಗೆ ನಗರ ವಾರ್ಡ್ ನಂಬರ್ 27ರಲ್ಲಿ ನೂತನವಾಗಿ ಪ್ರಾರಂಭಗೊಂಡ ನ್ಯಾಯಬೆಲೆ ಅಂಗಡಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಹೆಬ್ಗೋಡಿ ನಗರಸಭೆ ಸದಸ್ಯೆ ಶ್ರೀಮತಿ ಲಕ್ಷ್ಮೀನಾರಾಯಣಸ್ವಾಮಿರವರು ಮಾತನಾಡಿ, ಸಂಪಿಗೆ ನಗರ ವಾರ್ಡ್ ನಂಬರ್ 27ರಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು ಮನಗೊಂಡು ಶಾಸಕ ಬಿ ಶಿವಣ್ಣರವರ ಸಹಕಾರದೊಂದಿಗೆ ಇಂದು ನೂತನವಾಗಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಗೊಂಡಿದ್ದು ಸಾರ್ವಜನಿಕರು ಈ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಸಿಪಿ ಗೋಪಿ, ನಾರಾಯಣ್, ಯೋಗೇಶ್, ಆಟೋ ಮಂಜು, ರಘುಪತಿ, ಮೇಸ್ತ್ರಿ ಗೋಪಿ, ರಾಜು, ಶ್ರೀನಿವಾಸ್, ಆರ್ ಗೋವಿಂದ್, ರಮಣಾರೆಡ್ಡಿ, ತಿರುಪಾಳ್ಯ, ಮಂಜುನಾಥ್ ರೆಡ್ಡಿ, ಜಿಮ್ ನಾಗರಾಜ್, ಲಕ್ಷ್ಮೀನಾರಾಯಣ್, ಕೃಷ್ಣಪ್ಪ, ಅರುಣ್, ದೀಪು, ಕಬಡ್ಡಿ ಮಂಜು, ಕಮ್ಮಸಂದ್ರ ಚೇತನ್, ಕಿರಣ್ ಪಟೇಲ್, ನಾರಾಯಣಸ್ವಾಮಿ, ಶ್ರೀರಾಮರೆಡ್ಡಿ, ತಿಪ್ಪೇಸ್ವಾಮಿ ಮತ್ತು ಸಂಪಿಗೆ ನಗರ ನಿವಾಸಿಗಳು ಭಾಗವಹಿಸಿದ್ರು. ಇವತ್ತು ನಮ್ಮ ಸಂಪಿಗೆ ನಗರದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇವರೆಲ್ಲರೂ ಕೂಡ ಕಮ್ಮಸಂದ್ರಕ್ಕೆ ಹೋಗ್ಬೇಕಾಯಿತು, ಏನು ರೇಷನ್ ತರೋದಕ್ಕೆ, ಅಕ್ಕಿ ತರೋದಕ್ಕೆ ಎಲ್ಲದಕ್ಕೂ ಕೂಡ. ಮತ್ತು ಊರಿನವರೆಲ್ಲರೂ ಕೂಡ ಬೇಡಿಕೆ ಬಿತ್ತು, ನಮಗೆ ತುಂಬ ದೂರ ಆಗುತ್ತೆ, ಅಲ್ಲಿಂದ ಅಕ್ಕಿ ಎಲ್ಲ ಹೊತ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಂಥೇಳಿ. ಅದಕ್ಕೋಸ್ಕರ ಇದು ಒಂದೇ ಅಲ್ಲ, ಇನ್ನೂ 2-3 ಕಡೆಗೆ ಪ್ರಪೋಸಲ್ ಮಾಡಿದ್ದೀವಿ. ಇದು ಮೊದಲನೇದಾಗಿ ಆಗಿದೆ. ಇನ್ನೂ ಒಂದು 2-3 ಕಡೆಗೆ ಅದನ್ನು ಕೂಡ, ಅಂದರೆ ಈ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಕ್ಕಿ ತರಬೇಕಾಗಿತ್ತಲ್ಲ ಅಂಥ ಒಂದು ಹಳ್ಳಿಗಳಿಗೆ ಅದೇ ಊರುಗಳಲ್ಲೇ ಅಕ್ಕಿ ಕೊಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದೀವಿ. ಅದು ಮೊದಲನೇ ಭಾಗವಾಗಿ ಇವತ್ತು ಸಂಪಿಗೆ ನಗರದಲ್ಲಿ ಆಗಿದೆ. ಇವತ್ತು ಸರ್ಕಾರ ಬಂದ ಮೇಲೆ ನಮ್ಮ ಹಿಂದಿನ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದರು. ಅದು ಹಿಂದಿನ ವರ್ಷ 5 ವರ್ಷಗಳ ಕಾಲ ಆಯಿತು. ಇವಾಗ ಮತ್ತೆ 2ನೇ ಸಾರಿ ಸರ್ಕಾರ ಬಂದ ಮೇಲೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು.
ಇವತ್ತು 3 kg ಅಕ್ಕಿ ಮತ್ತು 7 kg ಅಕ್ಕಿ ಒಬ್ಬೊಬ್ಬರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಇದು ಬಡವರ ಪರವಾದಂಥ ಕಾರ್ಯಕ್ರಮ. ತುಂಬ ಬಡವರಿಗೆ ಇವತ್ತು ವ್ಯವಸ್ಥಿತವಾಗಿ ಊಟ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ, ನಮ್ಮ ಸರ್ಕಾರ. ಇದರಿಂದ ಬಡವರು ನೆಮ್ಮದಿಯಾಗಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿದೆ. ಇನ್ನೂ ಕೂಡ ಏನೇನು ಸಮಸ್ಯೆಗಳಿದೆ ಅವೆಲ್ಲನೂ ಕೂಡ ಬಗೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೀವಿ. ಈ ಊರಿನ ಜನಗಳು ತುಂಬ ಬೇಡಿಕೊಂಡರು. ನ್ಯಾಯಬೆಲೆ ಅಂಗಡಿ ಇಲ್ಲ, ದೂರ ಹೋಗುವುದಕ್ಕಾಗುವುದಿಲ್ಲ, ಮಳೆ, ಆಟೋ ಚಾರ್ಜ್ 200-300 ಕೊಡಬೇಕು. ಅದಕ್ಕೆ ಜನಗಳು ಭರವಸೆ ಕೊಟ್ಟರು. ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ ಮಾಡಿದ್ದೆವು. MLA ಶಿವಣ್ಣನವರು ಬಂದರು, ಅವ್ರಿಗೆ ಅಭಿನಂದನೆಗಳು. ಜನಗಳಿಗೆ ಭರವಸೆ ಕೊಟ್ಟಿದ್ವಿ, ನ್ಯಾಯಬೆಲೆ ಅಂಗಡಿ ನಮ್ಮೂರೆಲ್ಲ ಮಾಡಿಕೊಡ್ತೀವಿ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಅಂದ್ಬಿಟ್ಟು. ಅದೇ ಥರ ನೆರವೇರಿಸಿದ್ದೀವಿ. ವಯಸ್ಸಾಗಿರೋರು ತುಂಬ ದೂರ ಹೋಗ್ಬಿಟ್ಟು ಒಂದು 4-5 ಕಿಲೋಮೀಟ್ರ್ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ತೊಗೊಂಡು ಬರಬೇಕಾಗಿತ್ತು. ಅದೆಲ್ಲ ಮುಗಿದು ಇವಾಗ ಆರಾಮಾಗಿ ಇವಾಗ ಇಲ್ಲೇ ತೊಗೋಬೋದು. ಆ ಥರ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವೋ ಎಲೆಕ್ಷನ್ಗೆ ಮುಂಚೆ ಅದೆಲ್ಲ ನಡೆಸ್ಕೊಟ್ಟಿದ್ದೀವಿ. ಶಾಲೆ ಒಂದು ಮಾಡಬೇಕಂತ ಹೇಳಿದ್ವಿ, ಅದು ನಮ್ಮ MLA ಸಾಹೇಬ್ರ ಹತ್ರ ಹೇಳಿದ್ದೀವಿ, ಅವರು ಮಾಡಿಕೊಡ್ತೀವಿ ಅಂತ ಹೇಳೋರೆ. ಮತ್ತು ಸಿದ್ದರಾಮಯ್ಯ ಅವರು ಅಕ್ಕಿ ಕೊಡೋದ್ರಿಂದ ಅವರು ಏನು ನಮ್ಮ ಸರ್ಕಾರ ಇರೋದ್ರಿಂದ ತುಂಬ ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗರಸಭೆಯ 27 ವಾರ್ಡು ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಈಗ ತುಂಬ ವರ್ಷಗಳಿಂದ ಸೊಸೈಟಿ ಪಾಪ ಬಡವರು ಎಲ್ಲ ನಡ್ಕೊಂಡೋಗಿ ತೊಗೊಂಡು ಬರ್ತಾಯಿದ್ರು. ಪಾಪ ಏನು ಅವರ್ಗಟ್ಟೆ ಒಂದು ದಿವಸ ಕೂಲಿ ಬಿಟ್ಟು ಹೋಗ್ತಾಯಿದ್ರು. ಏನೋ ನಮ್ಮ ಶಾಸಕರ ದಯದಿಂದ ನಮ್ಮ ಜನಪ್ರಿಯ ಶಾಸಕರಾದ ಆನೇಕಲ್ ತಾಲೂಕಿನ B. ಶಿವಣ್ಣವರು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಇದೇ ಸೊಸೈಟಿಯಿಂದ 6 ತಿಂಗಳು ಮುಂಚೆನೇ ಬರಬೇಕಾಯ್ತು. ಈ ತೊಂದರೆಗಳು ಕೊಟ್ಕೊಂಡು ಊರಲ್ಲಿ ಸೊಸೈಟಿ ಆಗಬಾರ್ದು ಅಂತೆಲ್ಲ ಅರ್ಜಿಗಳೆಲ್ಲ ಕೊಟ್ಕೊಂಡು ಇದು ಮಾಡಿ 6 ತಿಂಗಳು ಮುಂಚೆನೇ ಬರಬೇಕಾಯಿತು. ಅಂಥದ್ದು ಈಗ ಕಾಲ ಕೂಡಿ ಬಂದೈತೆ. ದಯವಿಟ್ಟು ಎಲ್ಲರಿಗೂ ಈ ಸಂಖ್ಯಾನಗರ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ತೊಂದರೆ ಕೊಟ್ಟವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ. ಪಾಪ ವರ್ಷಾನುಗಟ್ಟೆಯಿಂದ ಪಾಪ ಹೋಗಿ ಬಿಸಿಲು ಮಳೆಯಲ್ಲಿ ಎಲ್ಲ ನಿಂದು ಅಲ್ಲಿ ತೊಗೊಂಡು ಬರ್ತಾಯಿದ್ರು. ಅವ್ರಿಗೆಲ್ಲ ಈ ಗ್ರಾಮಸ್ಥ ಪರವಾಗಿ ನಾವು ಶುಭ ಹಾರೈಸ್ತೀನಿ. ದಯವಿಟ್ಟು ಗ್ರಾಮಸ್ಥರೆಲ್ಲ ಬಂದು ನಿಮ್ಮ ಪ್ರಾಬ್ಲಮ್ ಎಲ್ಲ ಇವಾಗ ಸಾಲ್ವ್ ಆಗಿದೆ. ಬಂದು ದಯವಿಟ್ಟು ನಿಮ್ಮ ಋಣ ಹೇಳಿದ ಮಾತು ನಡೆಸ್ಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು. ಅವ್ರಿಗೂ ಒಂದು ದಿವಸ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.